ಒಂದ ಹಾಕುದ ಎಸೆದು ಒಂದೆಲ್ಲ ಹಾಕಿದ ಬಟ್ಟೆನೂ ಎಸ್ತಿಟ್ಟವೆ. ಎಂತ ಎಲ್ಲ ತೊಳಿಯಕ್ ನಾ ಏನ್ ಆಳ? ಈ ಮನೆಗೆ ಏನ್ ಕೆಲಸದವಳೆ ಬೇಡ, ನಾನೇ ಕೆಲಸದವಳು. ಅದ್ರ ಸಂಬಳ ಇಲ್ಲ ನೋಡಿ ನಂಗೆ. ಅಕ್ಕಯ್ಯ ಎಂತದ್ರಿ ಬಹಳ ಬಟ್ಟೆ ಒಗಿತಿದ್ದೀರಿ? ಬಟ್ಟೆ ಒಗಿ ಕಾರ್ಯಕ್ರಮ ಏನ್ ಜೋರಾ? ಎಂತ ಕಾಣಂಗೆ ಇಲ್ಲ? ಅಲ್ಲೇ ಮಗೆ ನನ್ ಕಷ್ಟ ನಂಗೆ ಎಲ್ಲವೂ ಹಾಕವೆ ಬಿಚ್ಚವೆ ತೊಳ್ಕೊಡಕ್ಕಾಗಲ್ಲ. ಭಾನುವಾರ ಶನಿವಾರ ಬೇರೆ ದಿನ ಆದ್ರೂ ಸಾಲಿ ಐತೆ ಅಂತ ಎಲ್ಲ ನಾನು ತೊಳಿ ಆಳದಿನ್ ನೋಡು. ನಿಮ್ಮನೇಲಿ ಹಿಂಗೆ ಮಾಡ್ತಾವ ಮಕ್ಕಳು? ಅಕ್ಕಯ್ಯ ಎಲ್ರ ಮನೆ ಹರಿಕತೆನೂ ಅದೇ, ನಮ್ಮನೇಲೂ ಅದೇ. ನೀವ್ ಹೇಳ್ತೀರಾ ನಾವ್ ಹೇಳಲ್ಲ, ಮರ್ಯಾದೆ ಪ್ರಶ್ನೆ ಅಂತ ಅಷ್ಟೇ. ಎಂತದ ಮರಾತಿ, ನಂಗಂತೂ ಸಾಕು ಬೇಕಾಗಿದೆ. ನೆನ್ನೆ ಪೂರ್ತಿ ಜುರ್ರ್ ಅಂತ ಮಳೆ, ಈಗ ಎಂತ ಒಂಚು ಬಿಸಿಲು ಬಿಟ್ಟದಂತ ಹೇಳಿ ಬಟ್ಟೆ ಆದ್ರೂ ನೋಡಂತ ನೋಡ್ತೀನಿ, ಒಂದು ಹೊರ ಐತೆ. ವಾ ಅದೇ ಮಳಿಲಿ ಅಂತ ಒಳ್ಳೆ ಮೀನ್ ಹಿಡ್ದಾರಂತೆ ಅಣ್ಣಯ್ಯ. ಬೆಳಿಗ್ಗೆ ಪರಿಮಳ ಬರ್ತಿತ್ತು ನಮ್ಮನೆ ತನಕ. ಒಳ್ಳೆ ಹುಳಿ ಹಾಕಿ ಸಾರು ಮಾಡಿರೇನಲ್ಲ? ಅಲ್ಲೇ ಮಗಿ ಎಂತ ಮೀನ್ ಸಿಕ್ಕದೆ ನಾಲ್ಕು ಸೋಸ್ಲು ತಗೋ ಬಂದರ್ ಕಣೆ. ಅಲ್ಲ ಇವ್ರಿಗೆ ಕುಣಿ ಹಾಕಕ್ ಬರತ್ತಾ? ಕುಣಿ ಹಾಕಕ್ಕೂ ಬರಲ್ಲ, ಬಲಿ ಹಾಕಕ್ಕೂ ಬರಲ್ಲ. ಸುಮ್ಮನೆ ದಂಡ ಮಾತ್ರ ಮಾತ್ರ ಸರಿ ಹುರಿತಾರೆ. ಎಂತಂತ ಹೇಳಿದ್ರೆ ಇವ್ರ ಆ ಸಂಕ್ರಮಣ ಜೊತೆ ಹೋದದಂತೆ. ಹೋಗಿ ಮೈಯೆಲ್ಲ ತಂಡಿ ಮಾಡ್ಕೊಂಡು ನಾಲ್ಕು ಸೋಸ್ಲು ತಗೊಂಡಿದ್ದಾರೆ. ವಾ ನೀವೆಂತ 4 ಸೋಸ್ಲನ್ನೇ ಬಹಳ ಪರಿಮಳ ರೀತಿ ಮಾಡಿರಾ? ಚಂದ ಮಾಡಿ ಹುಳಿ ಎಲ್ಲ ಹಾಕಿ. ಸಿ ನೀವ ನೋಡು ಹಂಗೆ ಹೇಳ್ತೀಯ. 4 ಸೋಸ್ಲು ತಂದರ ಮತ್ತೆ ಅಂತ ರಾತ್ರಿ ಅವು 4ನ್ನ ಸಾರು ಮಾಡೋದಂತ ಹೇಳಿ ಬೆಳಿಗ್ಗೆ ಈ ನಮ್ಮನೆ ತಮ್ಮನಿಗೊಂದು ಮೀನು ಅಂದ್ರೆ ಮೀನು ಜೀವ ಬಿಡ್ತಾನೆ ಮಾತ್ರ ಮೀನಿಗೋಸ್ಕರ. ಅದಕ್ಕೆ 4 ಸೋಸ್ಲು ತಂದದ್ದು. ಆಮೇಲೆ ಅದಕ್ಕೆ ಒಂಚೂರು ಈರುಳ್ಳಿ ಎಲ್ಲ ಕೊಚ್ಚಿ ಹಾಕಿ ಎಂತ ಒಂದು ಮಾಡಿದ್ ಕಣೆ. ಅಲ್ಲ ಹುಳಿ ಎಲ್ಲ ನಮ್ಮನೇಲಿಯೇ, ನಿಮ್ಮನೇಲಾದ್ರೆ ಹೌದು ನಿನ್ನ ಅಮ್ಮ ಎಲ್ಲ ತಗೊಬಂದು ಕೊಡ್ತದೆ. ನಮ್ಮಲ್ಲಿ ಹುಳಿಯಲ್ಲಿ ಹುಳಿ ಈ ಬಾಟ್ಲಿ ಅಡಿಯಿತ್ತು, ಅದನ್ನ ಒಂಚೂರು ನೀರೆಲ್ಲ ಹಾಕಿ ಎಂತ ನೀರ್ ಮಾಡಿ ಹಾಕಿರೋ ಮಾಡಿರಪ್ಪ. ಅಲ್ಲ ನೀವು ಹಂಗಿರೋರು ಒಂಚೂರು ಕೇಳೋದಲ್ಲ, ನಾ ಕೊಡ್ತಿದ್ದೆ. ನಮ್ಮನೇಲೂ ಖಾಲಿ ಆಗ್ತಾ ಬಂದಿದೆ, ಅಮ್ಮನ ಮನೆಗೆ ಹೋಗ್ಲಲ್ಲ. ಆದ್ರೆ ಇತ್ತು ನಮ್ಮಲ್ಲಿ ಒಂಚೂರು, ಕೇಳಿದ್ರೆ ಕೊಡ್ತಿದ್ದೆ. ನಿಮ್ಮನೆ ಪುಟ್ಟಿ ಕಳಿಸ್ದಲ್ಲ? ಹೌದಾ, ನಾನು ಕೇಳೋಣ ಅಂತ ಮಾಡಿದೆ, ಅದೇ ಯೋಚನೆ. ಮತ್ತೆ ಈ ಹುಡುಗರಿಗೆ ಬೆಳಿಗ್ಗೆ ಹಾಕ್ಬೇಕಾದ್ರೆ ಆ ಚೂರ ಮೀನಲ್ಲಿ ಒಬ್ರಿಗೆ ಕಾಯಿ ಹಾಕಿ ಸಾರಂತೆ, ಇನ್ನೊಬ್ರಿಗೆ ಹಂಗೆ ಅಂತೆ. ಈ ಕಡಿ ಬೀಳ್ ಸಾಲಿ ಹೋಗೋದ ಕಸಿಲಿ ನಂಗೆ ಎಂತದ ಬೇಡ ಹಿಂಗೆ ಮಾಡಿ ಹಾಕೋಣ ಅಂತ ಹೇಳಿ ಮಾಡ್ದೆ ಕಣೆ. ವಾ ಇದು ಕತೆ. ಹ್ಞೂ ಕಣೆ, ನಾನು ಮತ್ತೆ ಭಾಳ ಆಸೆ ಮಾಡ್ಕೊಂಡಿದ್ದೆ. ಹೋಗಾರಲ್ಲ ಹೆಂಗು ಈ ಮಳೀಲಿ ನೆನ್ಕು ಬರ್ಬೇಕಾದ್ರೆ ಒಂಚು ಜಾಸ್ತಿನೇ ತರ್ತಾರೆ, ನಿಮ್ಮನಿಗೊಂದು 4 ಸೋಸ್ಲು ಕೊಡೋಣ ಅಂತ. ಕೊಡೋದೇ ಅಲ್ಲಿ ನಮ್ಮನಿಗೆ 4 ಸೋಸ್ಲು ಸಿಗ್ಲ ಕಣೆ. ಎಂತದೋ ತಿನ್ನೋದೇ ಆಗ್ಲಂತೆ ಮಕ್ಕಳಿಗೆ. ಹಂಗಿದ್ರೆ ಈಗ ಅಕ್ಕಯ್ಯನ ಮನೇಲಿ ಒಳ್ಳೆ ಊಟ ನಂಚು ಕೊಳ್ಳ ಆಯ್ತಲ್ಲ. ಈ ಮಳೆಗಾಲದಲ್ಲಿ ಮೀನ್ ಸಾರು ತಿಂದ್ರೆ ಒಳ್ಳೆ ಚಂದ ಕಣ್ರಿ. ಅಯ್ಯ ಅದೊಂದು ಕತೆ. ನಾನು ಭಾಳ ಆಸೆ ಮಾಡ್ಕೊಂಡಿದ್ನೆ. ಅಲ್ಲ ಮೊದಲು ಮೀನಲ್ಲ, 4 ಆದ್ರೂ ಒಂಚೂರು ತಿನ್ನಕ್ ಸಿಗ್ತದೆ ಅಂತ ಹೇಳಿ. ಈ ಮಳೆಲಿ ಖಾರ ಹುಳಿ ಉಪ್ಪು ಇದ್ರೆ ಸಾಕು, ಎಂತ ಒಂಚೂರು ಅನ್ನ ಹೊಟ್ಟೆಗೆ ಹೋಗ್ತದೆ. ನಾ ರಾತ್ರಿ ಆಸೆ ಮಾಡಿದ್ದು ಒಂಚೂರು ಬೆಳಿಗ್ಗೆ ಅನ್ನ ಮಾಡಿ ಆಮೇಲೆ ನಮ್ಮನೆ ಇವರಿಗೆ ರೊಟ್ಟಿ 2 ರೊಟ್ಟಿ ಸುಟ್ಟಿ ನಾನು ಒಂಚೂರು ಹಾಕೋ ತಿನ್ನೋಣ ಅಂತ. ನಂಗೆ ಇವತ್ತು ಗುರುವಾರ ಅನ್ನೋದೇ ಮರ್ತು ಹೋಗತ್ ಕಣೆ. ವಾ ನಂಗೂ ನೋಡಿ ಮರ್ತು ಹೋಗದೆ. ನೀವು ವಾರ ಅಲ್ಲನ್ರಿ ಅಕ್ಕಯ್ಯ ಇವತ್ತು? ಹೌದು ಕಣೆ, ಆಸೆ ಮಾಡ್ಕೊಂಡಿದ್ದು ಒಂದೇ ಬಂತು. ನಂಗೆ ವಾರ ಇವತ್ತು ತಿನ್ನಂಗಿಲ್ಲ. ಸದ್ಯಕ್ಕೆ ನಾನೊಂದು ಎಂತ ಹೇಳೋ ನನ್ಸ್ ನೋಡ್ಲ, ನಮ್ಮನೆ ಪುಟ್ಟಿಗೆ ಹೇಳಿದೆ ಸ್ನಾನ ಆಗ್ಲಾ ಒಂಚು ನನ್ಸ್ ನೋಡೆ ಮಗೆ ಅಂತ ಹೇಳಿ. ಎಲ್ಲಾದ್ರೂ ನೋಡಿದ್ರೆ ಕಷ್ಟ ಆಯ್ತು ನೋಡೋ. ನನ್ ವಾರನೇ ಮರ್ತೋಗದ್ ಕಣೆ ಈ ಮೀನ್ ಆಸಿಲಿ. ಮತ್ತೆ ಕೊನೆಗೆ ಅಂತ ಮೀನ್ ಸಾರಕು ತಿಂದ್ರ ಅಥವಾ ಈಗ ಎಂತ ತರಕಾರಿ ಸಾರಕು ಎಂತರು ಮಾಡ್ಕೊಂಡಿರಾ? ತಟ್ಟಿಗೆ ನೀರು ಹಾಕೋಣ ಅಷ್ಟೊತ್ತಿಗೆ ನಿಮ್ಮ ಮಾವ ಹೇಳಿದ್ರು, ಇವತ್ತು ಗುರುವಾರ ಅಲ್ಲನೆ ನೀ ಅಂತ ತಿಂತೀಯನೆ ಅಂತ ಹೇಳಿ. ಅಲ್ಲ ಅವ್ರು ಒಂಚು ಮುಂಚೆ ಹೇಳಿದಲ್ಲನೆ, ನಾನಂತರ ಆಸೆ ಮಾಡ್ಕೊಂಡಿದ್ದೆ. ಆಮೇಲೆ ಮತ್ತೆ ತಟ್ಟಿನ ಬದಿಗಿಟ್ಟೆ ಕಾಪಿ ನನ್ಸ್ಕೊಂಡ ತಿಂಡಿ ತಿಂದಿದ್ ಕಣೆ. ಎಲ್ಲಿ ಮತ್ತೆ ಯಾರು ಈ ಗೋಳ್ ಬರ್ಕೊಂಡು ಮತ್ತೆ ಸಾರು ಮಾಡ್ತಾರೆ? ಅಲ್ಲ ಕಯ್ಯ, ನೀವೊಂದು ಸಾರು ಮಾಡೋದೇ ಬಂತು ಆಸೆ ಪಟ್ಕೊಂಡು. ತಿನ್ನಂಗಿಲ್ಲ ನಿಮ್ಗೊಂದು? ಅಲ್ಲ ಕಣ್ರಿ, ಇವಾಗ ಎಂತ ವಾರ ಗೀರ ಎಲ್ಲ ಮಾಡ್ತೀರಾ, ತಿನ್ನೋದಲ್ಲನ್ರಿ? ಹ್ಞೂ ಕಣೆ, ಎಂತ ವಾರ ಮಾಡಿ ಎಂತ ಬಂತ ಹೇಳೋ. ನಾವೇನು 6 ಕೇಳಲ್ಲ 3 ಕಿಳಿಯಲ್ಲ, ಅಲ್ಲೇ ಇದೀವಿ. ದಿನ ಬೆಳಗಾದ್ರೂ ಜಗಳ, ಅದೊಂದೇನು ತಪ್ಪಿದಲ್ಲ ಬಿಡು. ನಂದೊಂದು ವಾರ ಮಾಡೋದೊಂದೇ. ಆದ್ರೂ ಎಂತ ಮನ್ಸಿಗೆ ಸಮಾಧಾನಕ್ಕಂತ ಹೇಳಿ ಮಾಡೋದು. ತಿನ್ನೋಣ ಅನ್ಸತ್ ಕೆಲವೊಮ್ಮೆ, ಮತ್ ಬೇಡ ಇಲ್ಲಿ ತನಕ ಮಾಡಿನಲ್ಲ ಮತ್ತೆ ಎಂತಕ್ ಬಿಡೋದು ಅಂತ.
ಮನ್ಸಿಗೆ ಎಂತ ಅನ್ಸ್ತದೆ ಹಂಗ್ ಮಾಡಿ. ಈಗ ಮತ್ತೆ ಅಂತ ಸಾರ್ ಮಾಡ್ಲ ಕಣೆ, ಈಗ ಮತ್ತೆ ಮಜ್ಜಿಗೆ ಹಾಕೊಂಡು ಉಪ್ಪಿನಕಾಯಿ ಹಾಕೊಂಡು ಊಟ ಮಾಡೋದೇನು? ನಿಮ್ಮನೇಲಿ ಎಂತದೆ? ನಮ್ಮನೇಲೂ ಮೀನ್ ಸೋಸ್ಲೆ. ನಮ್ಮನೆ ಇವ್ರೇನ್ ಹೋಗ್ಲಾ, ಅಲ್ಲಿ ಪಕ್ಕದ ಮನೆ ಜಾನಕಿ ಅಕ್ಕನ ಗಂಡ ಹೋಗಿದ್ರಂತೆ, 1 ನಾಕ್ ತಂದು ಕೊಟ್ಟಿಯಾರೆ. ನಾನ್ ಮತ್ತೆ ನಿಮ್ ಕೇಳೋಣ ಅನ್ಕೊಂಡೆ, ನೀವು ಹೋಗಿದ್ರಾ? ನಿಮ್ಮಲ್ಲಿ ಮೀನ್ ಪರಿಮಳ ಬಂತ, ಅದಕ್ಕೆ ನಾ ಕೇಳಲ್ಲ. ಅದನ್ನೇ ಊಟ ಮಾಡ್ಕೊ ಬಂದೆ. ಈಗ ಹೋಗಿ ನಮ್ಮನೆ ಬೆಕ್ಕಿಗೆ ಒಂಚೂರು ಊಟ ಹಾಕ್ಬೇಕು, ಅದು ಖಾಲಿ ಮಾಡಿ ಇರ್ತದೇನು? ಸರಿ ಸರಿ, ನೀವು ಬಟ್ಟೆ ಒಗ್ದು ಬೇಗ ಹರಡಾಕಿ, ನಾ ಊಟ ಮಾಡ್ತೀನಿ. ಬಾಯ್.